ಹೆಸರು ಕಾಳು ಸಬ್ಸಿಗೆ ಸೊಪ್ಪಿನ ಪಲ್ಯ ಚಪಾತಿಗೆ ಅನ್ನ ಸಾಂಬಾರ್ಗೆ ಸಖತ್ ಕಾಂಬಿನೇಷನು. ಮಾಡೋಕ್ಕೆಲ್ಲ ಒಂದು ಅರ್ಧ ಗಂಟೆ ಸಾಕು. ಸಿಂಪಲ್ ಆಗೇ ಮಾಡ್ಕೋಬಹುದು. ಟೇಸ್ಟಿಗೆ ಟೇಸ್ಟಿ, ಹೆಲ್ದಿ ಕೂಡ. ಒಂದು ಕಪ್ ಹೆಸರು ಕಾಳನ್ನ 2-3 ಸಾರಿ ತೊಳೆದು ಮುಳುಗೋಷ್ಟು ನೀರನ್ನ ಹಾಕಿ ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಹಾಕ್ಸ್ಕೋಬೇಕು. ಹೆಸರು ಕಾಳು ಸಾಫ್ಟಾಗಿ ಬೆಂದಿರಬೇಕು. ಕಡಾಯಿಗೆ ಒಂಚೂರು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಜಜ್ಜಿರೋ ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯನ್ನ ಹಾಕಿ ಫ್ರೈ ಮಾಡ್ತಾ 2 ಮೀಡಿಯಂ ಸೈಜ್ ಈರುಳ್ಳಿ, ಕರಿಬೇವಿನ ಸೊಪ್ಪು, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪನ್ನ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡು 2-3 ನಿಮಿಷ ಸೊಪ್ಪೆಲ್ಲ ಬೇಯೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಬೇಯಿಸಿಟ್ಟಿರುವಂಥ ಹೆಸರು ಕಾಳು, ಉಪ್ಪು, ಹೆಸರು ಕಾಳು ಬೇಯಿಸೋವಾಗ ಕೂಡ ಹಾಕಿರ್ತೀವಿ. ಸ್ವಲ್ಪ ನೋಡ್ಕೊಂಡು ಬೇಕಿದ್ರೆ ಹಾಕೊಂಡು 2-3 ನಿಮಿಷ ಫ್ರೈ ಮಾಡಿ ಫ್ರೆಶ್ ಆಗಿ ತುರಿದಿರೋ ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿ ಹೆಸರು ಕಾಳು ಸಬ್ಸಿಗೆ ಸೊಪ್ಪಿನ ಪಲ್ಯ ರೆಡಿ.